ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ರು. ದಯಮಾಡಿ ಬೆದಿ ಬರೋದಕ್ಕೆ ಏನು ಮಾತಾಡ್ಬೇಕು, ಅದಕ್ಕೇನು ಮಾಡ್ಬೇಕು ಅನ್ನೋದು ಅಣ್ಣಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಮತ್ತೆ ಬೆದಿ ಬರೋದಕ್ಕಿಂತ ಮೊದಲೇ ನೀವು ಕದ್ದಿ ಹೇಳ್ರೆ ಅದ್ರದ ಮಜಾನೂ ಇರೋದು. ಅದು ಬೆದಿ ಬರಬೇಕು, ಅದನ್ನ ಹ್ಯಾಂಗ ಸಮಾಧಾನ ಮಾಡ್ಬೇಕು ಅನ್ನೋದು ನಮಗೆ ಮಾಹಿತಿ ಇರ್ತೈತಿ. ನಾವೆಂದೂ ಜಾತಿ ಮಾಡಂಗಿಲ್ಲ. ಲಿಂಗಾಯತನ ಡಿಸಿಷನ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತೀವಿ. ಒಯ್ತಿ ನಾವು ಬಿಗಿತ್ ಹಿಡಿಯಂತ ಈಗಿನ ಅವ್ರ ಅಧ್ಯಕ್ಷ ಆದ್ರಿಂದ ಬೇರೆ ರಾಜ್ಯ ಆಗ್ತಿತ್ತು. ಒಯ್ತಿ ನಾವು ಬಿಗಿ ಹಿಡಿಯಂತ ಈಗಿನ ಅವ್ರ ಅಧ್ಯಕ್ಷ ಆಗಿದ್ದಾರೆ, ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ದಾಗ ಜ್ಞಾನ ಇದ್ದವರಾಗಿದ್ದಾರೆ, ಸಂತೋಷ. ಹಂಗೇನು ನಾವು ಮಾತಾಡಿನಂದ್ರೆ ಆ 32 ಠರಾವ್ ತಗೊಂಡವ್ರು ಹೊಲಗಳಾಗಿ ಇವತ್ತು ಕರೆಂಟ್ ಇರುವುದಿಲ್ಲ. ಖರೆ ನಾವು ದೀಪ ಹಚ್ಚೋರು. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಯಾವಾಗ ಯಾರ ಗುಡೆ ಕೂಡಿ ಯಾರನ್ನ ಮುಗಿಸ್ತಾರಂತ ಹೇಳೋಕೆ ಆ ಭ್ರಮಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟ ಚಂದನ ರಾಜಕಾರಣ ಮಾಡ್ತಿರ್ತಾರೆ. ಈಗ MLA ಇಲೆಕ್ಷನ್ದಾಗ ಯಾರನ್ನ ಕೆಡಬೇಕಾಗಿರ್ತಿ, ಯಾರ ಗುಡೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಅಲ್ಲಿ ಯಾರನ್ನ ಎತ್ತಿ ಕಟ್ಟಬೇಕು, ಯಾರನ್ನ ಮನೆಗೆ ಹಚ್ಕೊಡ್ಬೇಕು, ಯಾರನ್ನ ತರಬೇಕು, ಅದನ್ನು ಕೆಡವಾಕ ತರಕ್ಕೆ ಏನೇನು ತಂತ್ರ ಮಾಡ್ಬೇಕು ಅನ್ನೋದು ನಮ್ಮ ಬೆಳಗಾವಿ ಜಿಲ್ಲಾದಾಗ ಒಂದು ತೊಡೆ ಕುಟುಂಬಗಳ ಎಕ್ಸ್ಪರ್ಟ್ ಅದಾವೆ. ಆದ್ರೆ ಅವ್ರ ನ್ಯಾಯ ಶಾಶ್ವತ ಇರ್ತೈತಿ, ಅವ್ರು ಶಾಶ್ವತ ಹಿಂಗೆ ಜಗಳಾಡ್ತಾರಂತ ಇತ್ತೀಚಿನ ದಿನಮಾನದಾಗ ಕೆಲವು ಉದಾಹರಣೆಗಳು ಆದ್ಮ್ಯಾಗ ಮಂದಿ ಬಿಟ್ಟೈತಿ. ಯಾವಾಗ ಯಾರೂ ಮಿತ್ರರು ಅಲ್ಲ, ಶತ್ರುಗಳಲ್ಲ ರಾಜಕಾರಣಿಗಳ, ನಾವು ಮತದಾರ ಶಾಣ್ಯರಾಗೋಣ ಅಂತೇಳಿ ನಿರ್ಣಯಗಳು ತೊಗೊಳತ್ತಾರೆ. ಯಾಕಂದ್ರೆ ತಾಲೂಕಾ ಪಂಚಾಯತಿ ಒಳಗೆ ಒಂದು ನಮೂನಿ ಇರ್ತೈತಿ, ಜಿಲ್ಲಾ ಪಂಚಾಯತಿ ಒಳಗೆ ಒಂದು ನಮೂನಿ ಇರ್ತೈತಿ, ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಇಲೆಕ್ಷನ್ಗಳ್ದಾಗ ಒಂದೊಂದು ಕಡೆ ಇವ್ರು ಯಾವಾಗ ಯಾರ್ಯಾರು ಕೂಡ ಯಾರು ಕೂಡ್ತಾರ ಅನ್ನೋದು ಆ ಭಗವಂತಗೂ ಗೊತ್ತಾಗೋದಿಲ್ಲ. ಅಂದರೆ ಒಟ್ಟಾರೆ ತಮಗೆ ಹೆಂಗೆ ಬೇಕಲ್ಲ ರಾಜಕಾರಣಿಗಳು, ಎಲ್ಲ ರಾಜಕಾರಣಿಗಳು ತಮಗೆ ಹೆಂಗೆ ಬೇಕಲ್ಲ ಹಂಗಂಗೆ ಅವಾಗ ಕೂಡುದು ಬ್ಯಾಡದಾಗ ಮತ್ತು ಅವ್ರನ್ನ ಒಂದು ನಮ್ನಿ ತ್ರಾಸು ಕೊಡೋದು, ತ್ರಾಸು ಮಾಡಿಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ ರಾಜಕಾರಣಿಗಳು. ಅವ್ರು ಅಷ್ಟೇ ತ್ರಾಸು ತೊಗೊಂಡ್ರೆ ಏನಾಗೋದಿಲ್ಲ, ಆ ಕಾರ್ಯಕರ್ತರನ್ನ ಸದ್ಯಕ್ಕೆ ಬಲಿ ಮಾಡ್ತಿರ್ತಾರೆ. ಯಾಕಂದ್ರೆ ಮೊನ್ನೆ ಒಂದು DCC ಬ್ಯಾಂಕ್ ಇಲೆಕ್ಷನ್ ಆಯ್ತು, ಅದಕ್ಕಿಂತ ಮೊದಲು ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಆಯ್ತು, ಅದಕ್ಕಿಂತ ಮೊದಲು MP ಇಲೆಕ್ಷನ್ ಆಯ್ತು. MP ಇಲೆಕ್ಷನ್ದಾಗ ಇದ್ರ ಬದ್ರೆ ಆದವ್ರ ಎಲೆಕ್ಟ್ರಿಕ್ ಸೊಸೈಟಿ ಮತ್ತು DCC ಬ್ಯಾಂಕ್ದಾಗ ಕೊಡ್ತಾರೆ. ಅಂದರೆ ಒಟ್ಟಾರೆ ಯಾವಾಗ ಯಾವ ರಾಜಕಾರಣಿ ಪಕ್ಷ ಇಲ್ಲ, ಪಂಗಡಿಲ್ಲ, ಏನಿಲ್ಲ, ಎಂತಿಲ್ಲ. ಆದರೆ ಇವೆಲ್ಲ ಇಲೆಕ್ಷನ್ಗಳು ಮುಗಿದ ಮ್ಯಾಗ ಇನ್ನರೇ ರಾಜಕಾರಣ ಒಂದು MLA ಇಲೆಕ್ಷನ್ ಮಟ್ಟ ನಮ್ಮ ಜಿಲ್ಲಾ ಶಾಂತ ಇರ್ತೈತೆ ಅಂತೇಳಿ ತಿಳ್ಕೊಂಡಾಗ ನಿನ್ನೆ ಒಂದು ರಮೇಶ್ ಕತ್ತಿ ಅವ್ರ ಹೇಳಿಕೆಗಳು ಮತ್ತು ಏನಪ್ಪ ಇದು ಯುದ್ಧ ಮುಗಿದಿಲ್ಲೇನೋ ಅನ್ನುವಂಗೆ ಜಿಲ್ಲಾ ಜನ ಮಾತಾಡೋಕ್ಕೆ ಶುರು ಮಾಡೈತೆ. ಯಾಕಂದ್ರೆ ರಮೇಶ್ ಕತ್ತಿ ಅವ್ರು ನೇರವಾಗಿ ಹೇಳ್ತಾರೆ, ನಾನು ನಮ್ಮ ತಾಲೂಕಾ ಬಿಟ್ಟು ಹೊರಗೆ ಹಾಕೋ ಮಟ್ಟ ನಾ ಬಿಡುವುದಿಲ್ಲ, ನಾ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ತಾಲೂಕಾ ಬಿಟ್ಟು ಹೊರಗೆ ಹಾಕ್ತೇನು ಅಂತ ನೇರವಾಗಿ ಬಹಿರಂಗವಾಗಿ ಸವಾಲು ಹಾಕ್ತಾರೆ. ಅಂದ್ರೆ ಅದರ ಅರ್ಥ ತಾಲೂಕದಾಗ ಈಗ ಇದ್ದವ್ರಂದ್ರೆ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ 3-4 ಕ್ಷೇತ್ರ ಜಿಲ್ಲಾ ಪಂಚಾಯತ್ ಹುಕ್ಕೇರಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಬರ್ತಾವೆ. ಅವ್ರಿಗೆ ಮೊದಲಿನಿಂದ ಶಾಸಕರಿದ್ದಾಗಿಂದ ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹುಕ್ಕೇರಿ ತಾಲೂಕಿನಾಗ ಬರ್ತಾವೆ, 3 ಜಿಲ್ಲಾ ಪಂಚಾಯತಿ ಬೆಳಗಾವಿ ತಾಲೂಕಿನಾಗ ಬರ್ತಾವೆ. ಅಂದರೆ ಒಟ್ಟಾರೆ ಇನ್ನೂ ರಮೇಶ್ ಕತ್ತಿ ಅವರ ಅವ್ರನ್ನ ಯಾವುದೇ ಪರಿಸ್ಥಿತಿ ಒಳಗೆ ನಿಮ್ಮ ಸಹಕಾರದಿಂದ ತಾಲೂಕಾ ಬಿಟ್ಟು ಹೊರಗೆ ಹಾಕ್ತೇನೆ ಅಂತ ಅವ್ರು ಅಂತಾರೆ. ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ DCC ಬ್ಯಾಂಕ್ ಡೈರೆಕ್ಟರ್ ಅಧ್ಯಕ್ಷರಾದ ಮ್ಯಾಗ ಅಲ್ಲಿಯ ನಿರ್ದೇಶಕರಾದಂಥ ಈ ಒಂದು ರಮೇಶ್ ಕತ್ತಿ ಅವರಿಗೆ ಭಾಷಣ ಮಾಡೋದ್ನಾಗ ರಮೇಶ್ ಕತ್ತಿ ಅವರಿಗೆ ನಾ ಯಾವುದೇ ಪರಿಸ್ಥಿತಿ ಒಳಗೆ ಹುಕ್ಕೇರಿ ತಾಲೂಕಾ ಡೈರೆಕ್ಟ್ರ ನಾ ರಾಜೇಂದ್ರ ಪಾಟೀಲ್ ಅಂತ ತಿಳ್ತೇನೆ, ನೀವು ಯಾವುದಕ್ಕೂ ಹೆದರಕ್ಕೆ ಹೋಗ್ಬೇಡ್ರಿ, ಏನೇ ಇದ್ದರೂ ರಾಜೇಂದ್ರ ಪಾಟೀಲ್ರನ್ನ ನೀವು ಸಂಪರ್ಕ ಮಾಡ್ರಿ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆ ಈ ಯುದ್ಧ ಮುಗಿಯುವಂಗೆ ಕಾಣುವತ್ತು ಲಗುಟ. ಯಾಕಂದ್ರೆ ಒಂದು ಕಡೆ ಲಕ್ಷ್ಮಣ್ ಸವದಿಯವ್ರ ಗುಂಪ, ಒಂದು ಕಡೆ ಮಹೇಶ್ ತಮ್ಮಣ್ಣವರ, ಒಂದು ಕಡೆ ಅಶೋಕ್ ಪಟ್ಟಣ, ಒಂದು ಕಡೆ ಕೌಜಲಿಯವರ, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ,
ಅಂದರೆ ಒಟ್ಟಾರೆ ಯಾರು ಬೇಕವಾಗ ಯಾರು ಬೇಕಾದವ್ರು ಕೂಡ ಕೂಡ್ತಾರೆ, ಏನು ಬೇಕಾದ ರಾಜಕಾರಣ ಮಾಡತ್ತಾರೆ. ಅಲ್ಲಿ ಪಕ್ಷ ಇಲ್ಲ, ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಕಾರ್ಯಕರ್ತರಿಲ್ಲ, ಏನೂ ಇಲ್ಲ. ತಮಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡತ್ತಾರೆ. ಆದ್ರೆ ಒಟ್ಟಾರೆ ಜಿಲ್ಲಾದಾಗಿನ ಕಾರ್ಯಕರ್ತರ ಎಲ್ಲ ಪಕ್ಷದ ಕಾರ್ಯಕರ್ತರ, ಯಾಕಂದ್ರೆ ಹೋದ MLA ಇಲೆಕ್ಷನ್ದಾಗ ನೋಡ್ರಿ ನೀವು, BJP ಟಿಕೆಟ್ಗಳು ಯಾರಿಗೆ ಕೊಡಬೇಕಾಗಿತ್ತು, ಯಾರು ತೊಗೊಂಡ್ರು, ಯಾರು ಬಂದರು, ಯಾರನ್ನ ಯಾರು ಕೆಡಿಯವರು, ಏನೇನಾತ ಅನ್ನೋದು ಇನ್ನೂ ಜನ ಮರ್ತಿಲ್ಲ. ಆದರೂ ಮುಂದಿನ ದಿನಮಾನದಾಗ ಯಾರು ಬೇಕಾದವ್ರು ಕಾಂಗ್ರೆಸ್ದವ್ರು BJPಗೆ ಬರ್ಬೋದು, BJP ಅವ್ರು ಕಾಂಗ್ರೆಸ್ಗೆ ಹೋಗ್ಬೋದು, ಕಾಂಗ್ರೆಸ್ MLAಗಳನ್ನ ಕೆಡುವಾಗ BJP ಅವ್ರನ್ನ ಹರಿಸ್ತಿರ್ಬೋದು, BJP ಅವ್ರನ್ನ ಹರಿಸ್ತಾರೆ, ಕಾಂಗ್ರೆಸ್ದವ್ರನ್ನ ಕೆಡ್ಬೋದು. ಏನು ಬೇಕಾದ ನಮ್ಮ ಜಿಲ್ಲಾದಾಗ ಮಾಡ್ತೇವಂತ ಎದಿ ಮ್ಯಾಗ ಕೈ ಇಟ್ಕೊಂಡು ಹೇಳ್ತಿರ್ತಾರೆ ಕೆಲವು ಮಂದಿ ರಾಜಕಾರಣಿಗಳು. ಆದರೆ ಕಾರ್ಯಕರ್ತರ ಒಂದು ಪಕ್ಷಕ್ಕಾಗಿ ತಮ್ಮ ತಾಯಿ ಅಂತ ತಿಳಿದ ಪಕ್ಷ ಬೆಳೆಸ್ತಿರ್ತಾರೆ. ಆದರೆ ಇಂಥ ನಾಯಕರ ನಾಟಕಗಳು, ಯಾರನ್ನ ಕೆಡೋದು, ಯಾರನ್ನ ಅರಿಸ್ತರೋದು, ಯಾರನ್ನ ನಾ ತಾಲೂಕ ಬಿಟ್ಟು ಹೊರಗೆ ಹಾಕ್ತೇನೆ ಅನ್ನೋದು, ನಾ ಅವ್ನು ಕೆಡಿಸ್ತೇನೋ, ಇವ್ನು ಕೆಡುತ್ತೇನೋ, ಅವ್ನು ದಂಡಿಗೆ ಹಚ್ತೇನೋ, ಇಡೀ ಸಾಮ್ರಾಜ್ಯನ ನಂಬದ ನಾ ಹೇಳಿದವ್ರೆ MLA ಆಗ್ತಾರಂತ ಏನು ರಾಜಕೀಯ ನಾಯಕರ ತಿಳಿದ್ರೆ ಮುಂದಿನ ದಿನಮಾನದಾಗ ಇವತ್ತ ನಾವು ಭವಿಷ್ಯ ಹೇಳ್ತು, ಅದು ಎಂದೂ ಸಾಧ್ಯ ಆಗೋದಿಲ್ಲ. ಆದರೆ ಜನ ಮಾತ್ರ ನಿಮ್ಮನ್ನ ಸೂಕ್ಷ್ಮ ನೋಡತೈತೆ, ಯಾರ್ಯಾರನ್ನ ಮನೆಗೆ ಕಳಿಸ್ಬೇಕು ಅನ್ನೋದು ಮನುಷ್ಯನ್ಯಾಗ ಇಟ್ಕೊಂಡು ಕುಂತೈತೆ. ಬರೀ ಓಟ್ ಹಾದಿ ಕೈಯಾತಾರೆ. ಅದಕ್ಕೆ ಸ್ವಲ್ಪ ಇವೇನೈತಲ್ಲ, ಎಲ್ಲ ರಾಜಕಾರಣಿಗಳು ನಾ ಆದ ನೀ ಈದ ಅಂತ ಏನು ಮಾತಾಡತ್ತಿರಲ್ಲ, ಇದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಮಾಡಿರಿ, ಇನ್ನೂ ಕಾರ್ಯಕರ್ತರನ್ನ ಬೆಳೆಸ್ರಿ, ಬರೀ ನಿಮ್ಮ ಕುಟುಂಬಗಳ ಬೆಳೆಸಕ್ಕೆ ಹೋಗ್ಬೇಡ್ರಿ ಅಂತೇಳಿ ಗರ್ದಿ ಗಮ್ಮಂತಕ್ಕೆ ಅವರ ಅಭಿಮಾನಿಗಳ ವೀಕ್ಷಕರ ನಮ್ಮ ಸಾವು ಹೇಳಿದ್ದೆ ಮುಂದೆ ಹೇಳ್ತೇನೆ. ನಮಸ್ಕಾರ.